ಹೋಗಬೇಕು. ಹೋಯ್ತಾ ಇದ್ದೀವಿ. ಎಷ್ಟು ಕೊಡ್ತಾರಂತೆ? ತಲೆಗೆ 200. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಎಲ್ಲಿದ್ದೀನಪ್ಪ ಅಂತ ಅಂದರೆ ಮೆಜೆಸ್ಟಿಕಲ್ಲಿದ್ದೀನಿ. ಸೊ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಸೋಲೋ ಟ್ರಿಪ್ ಹೋಗ್ತಾ ಇದ್ದೀನಿ. ಕೊಡಚಾದ್ರಿ ಟ್ರಕ್ಕಿಗೆ ಹೋಗ್ತಾ ಇದ್ದೀನಿ. ಸೊ ಟ್ರಕ್ಕಿಂಗಿಗೆ ನಾನು ಇಲ್ಲಿಂದ ಹೋಗ್ತಾ ಇರೋ ಸೋಲೋ ಪ್ಯಾಕೇಜ್ ಬುಕ್ ಮಾಡ್ಕೊಂಡಿದ್ದೀನಿ. ಇವತ್ತು ಅವರು ಮೆಜೆಸ್ಟಿಕ್ ಹತ್ರ ಬರೋಕ್ಕೆ ಹೇಳಿದ್ದಾರೆ, ಶಾಕುಂತಲಾ ಸಿಲ್ಕ್ ಸ್ಯಾರಿ ಶಾಪ್ ಹತ್ರ. ಸೊ ನಾನು ಎಲ್ಲಿ ಬೇಕಾದರೂ ಓಡಾಡ್ತೀನಿ, ಬಟ್ ಮೆಜೆಸ್ಟಿಕ್ ಬರೋದು ಸ್ವಲ್ಪ ನನಗೆ ಭಯ. ಎಷ್ಟೊಂದು ಜನ ಪೊಲೀಸ್ ಬೇರೆ ಇದ್ದಾರೆ ಇವತ್ತು, ಅನ್ನೋದು ಏನೋ ಆಗಿದೆ ಅನಿಸುತ್ತೆ. ಸೊ ಫಸ್ಟ್ ಹೋಗಬೇಕು, ಲೇಟ್ ಬೇರೆ ಆಗಿಬಿಟ್ಟಿದೆ. ನಾನು ಏನು ಬೇಕಾದರೂ ಮಾಡ್ತೀನಿ, ಬಟ್ ನನಗೆ ಈ ಥರ ಬ್ಯಾಗೆಲ್ಲ ಎತ್ಕೊಂಡು ಹೋಗೋದು ಅಂದರೆ ಆಗೋಲ್ಲ. ಈ ಟ್ರಾಲಿಲೆಲ್ಲ ಎತ್ಕೊಂಡು ಹೋಗ್ತೀನಿ. ಫಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಹೆವಿ ಇರೋ ಈ ಥರ ಬ್ಯಾಕ್ ಪ್ಯಾಕ್ ಹಾಕ್ಕೊಂಡು ಹೋಗ್ತಾ ಇರೋದು ಹೆವಿ ಹಿಂಸೆ ಆಗ್ತಾಯಿದೆ. ಟ್ರಿಪ್ಪೆಲ್ಲ ಇಷ್ಟ, ಬಟ್ ಈ ಥರ ಹೊತ್ಕೊಂಡು ಹೋಗೋದು ಹೆವಿ ಹಿಂಸೆ. ಎಲ್ಲ ಟ್ರಿಪ್ಪಿಗೂ ಟ್ರಾಲಿ ತೊಗೊಂಡು ಹೋಗ್ತೀನಿ, ಬಟ್ ಇದು ನನಗಿಂತ ಭಾರ ಇದೆ, ನನ್ನ ಹೈಟ್ಗಿಂತ ಜಾಸ್ತಿ ಇದು ದೊಡ್ಡದು ಇದು ಬ್ಯಾಗು. ಯಬ್ಬ, ಅಯ್ಯೋ, ಇನ್ನು 300 ಮೀಟರ್ಸ್ ಏನೋ ತೋರಿಸ್ತಾ ಇದೆ. ಫಸ್ಟ್ ಹೋಗ್ಬಿಟ್ಟು ಸ್ವಲ್ಪ ನೀರು ಕುಡಿಬೇಕು. ಸೊ ಯಾವ ಪ್ಯಾಕೇಜ್ ಬುಕ್ ಮಾಡಿದ್ದೆ, ಎಷ್ಟಾಯಿತು, ಟ್ರಿಪ್ಪೆಲ್ಲ ಹೇಗಿರುತ್ತೆ ಅಂತ ಒಂದೊಂದೇ ಫೀಡ್ಬ್ಯಾಕ್ ಕೊಡ್ತೀನಿ. ಸೊ ಟ್ರಿಪ್ ಹೇಗಿದೆ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಮಾಡಿ. ಆ್ಯಕ್ಚುಲಿ ಬಸ್ ಹತ್ಬಿಟ್ಟು 1 ಅವರ್ ಮೇಲೆ ಆಯಿತು. ಹೆವಿ ಅಂದರೆ ಟೈಮ್ ಬಂದು ಇವಾಗ ಒಂದು 12 o'clock. ಇವಾಗ ಬ್ರೇಕಿಗಂತ ನಿಲ್ಲಿಸಿದ್ದಾರೆ, ಬಟ್ ಇನ್ನೂ ಶುರುವಾಗಿ 2 ಅವರ್ ಆಗಿಲ್ಲ. ಆಲ್ರೆಡಿ ಅಲ್ಲಿ 1 ಅವರ್ ಲೇಟ್ ಆಗಿತ್ತು, ಮತ್ತು ಇಲ್ಲಿ ಬಂದು ಹಾಕಿದ್ದಾರೆ. ಈಗ ಇಲ್ಲೊಂದು ಅರ್ಧ ಗಂಟೆ, ಒಂದು 10 to 20 minutes ಅಂತ ಹೇಳಿದ್ದಾರೆ. ಇಲ್ಲಿಂದ ಪೂಜೆ ಮಾಡ್ಕೊಂಡು ಹೊರಡ್ತಾರಂತೆ. ಆ್ಯಂಡ್ ನಂಗೆ ಗೊತ್ತಿಲ್ಲ 2 ದಿವಸ ನಾನು ಹೆಂಗಪ್ಪ ಇರ್ತೀನಿ ಅಂತ. ನಾನಂತೂ ಒಳ್ಳೆ ಮಂಗನ ಥರ ಒಬ್ಬೊಬ್ಬಳೇ ಓಡಾಡ್ತಾ ಇದ್ದೀನಿ. ನನಗೆ ಆಲ್ರೆಡಿ ಬೋರ್ ಆಗೋಯಿತು, ವಾಪಸ್ ಮನೆಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಅಣ್ಣ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ಯಾರಾದರೂ ಕರ್ಕೊಂಡು ಹೋಗ್ಬಿಡಿ ಅಣ್ಣ ಅನಿಸ್ತಾ ಇದೆ. ಏನು ಮಾಡ್ತೀನೋ ಗೊತ್ತಾಗ್ತಾ ಇಲ್ಲ, ಸಾಕೈತಿದೆ ನಮ್ಮ ಬಸ್ಸು. ನೋಡಿ, ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು ಎಂಥದ್ದು ದಬಕ್ಕಿಲ್ಲ. ಏನೂ ಮಾಡೋಕ್ಕಲ್ಲ, ಬಂದು ಆಗೋಗಿದೆ. 2 days ಯಾವಾಗ ಆಗುತ್ತೋ ಗೊತ್ತಿಲ್ಲ. ನಾನು ಬಂದಿರೋದು ಮೇಯ್ನಾಗಿ ಪ್ಲೇಸ್ ನೋಡೋಕ್ಕೆ, ಸೊ ಅದನ್ನಷ್ಟೇ ಫೋಕಸ್ ಮಾಡಬೇಕು. ಬಟ್ ಈ ಥರ ಹಿಂದೆ ನಾನು ಹಿಂದೆ ಕೂತಿರೋರೇನೆ, ಅದು ನಾನು ಮುಂದ್ಗಡೆ ಸೀಟಲ್ಲೇ ಕೂತಿರೋದು, ಫಸ್ಟ್ ಸೀಟಲ್ಲೇ ಕೂತಿದ್ದೀನಿ ವಿಂಡೋ ಪಕ್ಕ. ಬಸ್ ಪೂರ್ತಿ ಖಾಲಿ ಇದೆ, ನಾನು ಒಬ್ಬಳೇ ಸುಮ್ಮನೆ ಕೂತಿದ್ದೀನಿ, ಬೇರೆಯವರೆಲ್ಲ ಇನ್ನೂ ಬಂದಿಲ್ಲ. ಇರಿಟೇಟ್ ಆಗ್ತಾಯಿದೆ ನನಗೆ. ಈ ಥರ ಎಲ್ಲ ಇರಿಟೇಟ್ ಆಗಿಬಿಟ್ರೆ ಮನೆಗೆ ಹೋಗ್ಬೇಕಷ್ಟೆ, ಇಲ್ಲ ನಂಗೆ ಆಗೋದೇ ಇಲ್ಲ. 2 ದಿವಸ ನಾನು ಹಿಂಗಿರಲಿ, ಆಮೇಲೆ ಹೇಳ್ತೀನಿ ಈ ಟ್ರಕ್ ಪೇಜ್ ಯಾವುದು ಅಂತ ಎಲ್ಲ. ಹಾಯ್ ಗೈಸ್, ಫೈನಲಿ ರೂಮಿಗೆ ಬಂದು ರೂಮಿಗೆಲ್ಲ ಬಂದು ಇವಾಗ ಫ್ರೆಶ್ನಪ್ ಆಗಿ ರೆಡಿ ಆಗಿದ್ದೀವಿ. ಈಗ ಇಲ್ಲಿಂದ ಟಿಫನ್ ಮಾಡಿಕೊಂಡು ಆ್ಯಂಡ್ ಲಂಚಿಗೆ ಏನಾದರೂ ಪ್ಯಾಕ್ ಮಾಡಿಕೊಂಡು ಹೋಗಬೇಕು. ಸ್ಟೇ ಆಚೆಗಡೆ ಚೆನ್ನಾಗಿದೆ, ಒಳಗಡೆ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಫುಲ್ ಸುಸ್ತಾಗಿ ಹೋಗೋ ಫೀಲ್ ಆಗ್ತಾಯಿದೆ. ಆ್ಯಂಡ್ ಫುಲ್ ಚೆನ್ನಾಗಿ ಸನ್ಸ್ಕ್ರೀನೆಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಏನೋ ಜಾಗಕ್ಕೆ ಬಂದಿರೋ ಖುಷಿಗೋಸ್ಕರ ಏನೂ ಮಾಡೋಕ್ಕಾಗಲ್ಲ, ಎಲ್ಲನೂ ಸಹಿಸ್ಕೊಬೇಕಾಗತ್ತೆ.
ಲೆಟ್ಸ್ ಗೋ. ಏನೂ ಮಾಡೋಕ್ಕಾಗಲ್ಲ. ಬಟ್ ನಾನೀಗ ಬೇಗ ರೆಡಿಯಾಗಿ ಆಚೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಾಗಿದ್ದ ತಕ್ಷಣ ಹೋಗಿ ಟಿಫನ್ ಮಾಡಿ ಲಂಚ್ ಬಾಕ್ಸ್ ಎಲ್ಲ ತೊಗೊಂಡು ಇಲ್ಲಿಂದ ಹೊರಡಬೇಕಷ್ಟೆ. ನಾನು ಟ್ರೈಪಾಡ್ ತೊಗೊಂಡು ಆಲ್ಮೋಸ್ಟ್ ಒಂದು 3 to 4 years ಹತ್ರ ಆಗ್ತಾ ಬರ್ತಾಯಿದೆ. ಫಸ್ಟ್ ಟೈಮ್ ನಾನು ಟ್ರೈಪಾಡ್ ಯೂಸ್ ಮಾಡ್ತಾ ಇರೋದು. ಅಂದರೆ ಸೋಲೋ, ಫಸ್ಟು ಪ್ರಾಪರ್ ಸೋಲೋ, ಯಾರ ಹತ್ರನೂ ಹೆಲ್ಪ್ ಕೇಳದೆ ವೀಡಿಯೋ ಮಾಡಿಸ್ಕೊಳ್ದೆ ನಾನೇ ಮಾಡ್ತಾ ಇರೋದು. ಕಷ್ಟ ಇದೆ ಜೀವನ. ಅದೆಲ್ಲ ಸಪ್ರೇಟ್ ರೂಮ್ಸ್ ಬೇಕು ಅಂದರೆ ಅಲ್ಲಿ ಆ ಥರ ಇದೆಯಲ್ಲ ಅದೆಲ್ಲ ರೂಮ್ಸು. ಹಿಂಗೆ ಮುಂದೆ ಬಂದರೆ ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಆ್ಯಂಡ್ ಇದು ಬಂದ್ಬಿಟ್ಟು ಡೈನಿಂಗ್ ಹಾಲ್. ಸೊ ಆಚೆಯಿಂದನೇ ತೋರಿಸ್ತೀನಿ. ಅಲ್ಲಿ ಸರ್ವ್ ಮಾಡ್ತಾರೆ, ಏನು ಬೇಕೋ ಅದೆಲ್ಲ ಸಿಗುತ್ತೆ. ಕಾಫಿ ಎಲ್ಲ ಇದೆ. ನಮಗೆ ಕೊಟ್ಟಿದ್ದು ಇಡ್ಲಿ ಮತ್ತು ಪಲಾವ್ ಏನೋ ಕೊಟ್ಟರು. ಆ್ಯಂಡ್ ಕಾಫಿ ಸಿಗುತ್ತೆ ಅಷ್ಟೇ ಎಕ್ಸ್ಟ್ರಾ. ಅಲ್ಲಿಂದ ಆಚೆಗೆ ಬಂದರೆ ಇಲ್ಲಿ ಏನಿದ್ದು ಇದು ಅಷ್ಟೇ ಡೈನಿಂಗ್ ಏರಿಯಾನೇ. ಅಲ್ಲಿಂದ ತೊಗೊಂಬಂದು ತಿನ್ಬೋದು. ಒಳಗಡೆ ನೋಡಿ ಅಡುಗೆ ಮಾಡೋದು. ಆ್ಯಂಡ್ ಇಲ್ಲಿ ಫೈರ್ ಕ್ಯಾಂಪ್ ಇದು. ಇಲ್ಲಿ ಫೈರ್ ಕ್ಯಾಂಪ್ ಇದೆ. ಹಿಂಗೆ ಮುಂದಕ್ಕೆ ಹೋದರೆ ಒಳ್ಳೆ ವ್ಯೂ ಇದೆ. ಸಖತ್ತಾಗಿದೆ ವ್ಯೂ ಇಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ ಇದು ವ್ಯೂ. ಚಿಕ್ಕ ಹೊಂಡ ಥರ ಇದೆ, ಸಕ್ಕತ್ತಾಗಿದೆ. ಫೈನಲಿ ಇವಾಗ ಜೀಪಲ್ಲಿ ಹೋಗ್ತಾ ಇದ್ದೀವಿ. ಸೊ ಜೀಪ್ ಖಾಲಿನೇ ಇಲ್ಲ, ಇದ್ದಿದ್ದೇ 2 ಜೀಪ್. ಸೊ ನೋಡೋಣ, ನೆಕ್ಸ್ಟ್ ಇನ್ನೊಂದು ಜೀಪ್ ಬರುತ್ತಲ್ಲ ಅದರಲ್ಲಿ ಹೋಗ್ತೀವಿ. ಹೆವಿ ಬಿಸಿಲು. ಯಾರು ಹೇಳಿ ಟ್ಯಾನ್ ಆಗ್ತೀವಿ ಅಂತ. ಕ್ಯಾಪ್ ಇಲ್ವಾ? ಕ್ಯಾಪ್ ಮಾಡ್ಕೋಬೇಕು. ಇಲ್ಲಿಂದ ಹೊರಟ್ವಿ. ನೀವು ಹುಷಾರ್ರಿ, ಹುಷಾರು ಹೇಳ್ತಾ ಇದ್ದೇನೆ. ರೋಡ್ ಹೋಗೋಣ ಇರಿ ಒಂದು ಸ್ವಲ್ಪ. ಇನ್ಸ್ಟ್ರಕ್ಷನ್ಸ್ ಏನು ನನಗೆ ಭಯ. Okay guys, here. Hi. Bye. Bye. ಫೈನಲಿ ಇವಾಗ ಬಂದ್ಬಿಟ್ಟು ನಮ್ಮನ್ನ ಜೀಪಲ್ಲಿ ಬಂದು ಇವಾಗ ಇಲ್ಲಿಗೆ ಸ್ಟಾರ್ಟಿಂಗ್ ಪಾಯಿಂಟಿಗೆ ನಮ್ಮನ್ನು ಡ್ರಾಪ್ ಮಾಡಿದ್ದಾರೆ. ಇವಾಗ ಇಲ್ಲಿಂದ ನಾವು 5 kilometers ಸ್ಟ್ರಕ್ ಮಾಡ್ಕೊಂಡು ಹೋಗಬೇಕು ಇಡ್ಲುಮನೆ ಫಾಲ್ಸ್ಗೆ. ನಾವು ಫಸ್ಟ್ ಹೋಗ್ತಾ ಇರೋ ಪ್ಲೇಸೇ ಇಡ್ಲುಮನೆ ಫಾಲ್ಸ್. ಇವತ್ತು ರೆಡಿ ಆಗಿದ್ದೀವಿ, ಬಟ್ ಟೂರ್ ಗೈಡ್ಗಳೇ ರೆಡಿ ಆಗಿಲ್ಲ. ಸೊ ವೆಯ್ಟ್ ಮಾಡಬೇಕು. ಕರೆಯೋ ಟೈಮ್ ಇದು ಅಂದರೆ ಇನ್ಯಾವಾಗ ಕರೀತಾರೆ ಸರ್? ಓಕೆ ಮಾತಾಡಿ ಸರ್. ಇಷ್ಟ ತನಕ ಜೋಶ್ ಇರಲಿಲ್ಲ ನಂಗೆ ಆಯ್ತು. ಹಾಗಾದ್ರೆ ಬೆಳಗ್ಗೆ ಎದ್ದುವ ಅಲ್ಲ ಅಲ್ಲ ಒತ್ತಾರೆ ಎದ್ದು ಸ್ನಾನ ಮಾಡಿದ್ರು ಅಂದಕ್ಕೆ ಏನಂತಾರೆ? ಸ್ನಾನನೇ ಅಂತಾರೆ. ಜಳಕ ಮಾಡಿದ್ರು. ಜೈ ಅಷ್ಟೊಂದು ಕನ್ನಡನ. ಒತ್ತಾರೆ ಎದ್ದು ಮಕ ತೊಳ್ಕೊಂಡು ಉಂಡು ಈಗ ಕೂಲಿ ಕೆಲಸಕ್ಕೆ ಹೋಯ್ತಾ ಇದ್ದೀವಿ. ಎಷ್ಟು ಕೊಡ್ತಾರಂತೆ? ತಲೆಗೆ 200. ವಾಪಸ್ ಹೋಗ ನಡೀರಿ. ಹೋಯ್ತಾ ಇದ್ದೀವಿ, ಕಾಡು ಹೋಯ್ತಾ ಇದ್ದೀವಿ. ಅದು ಯಾವುದೋ ಒಂದು ಟ್ರೋಲ್ ಆಗಿತ್ತಲ್ಲ, ಕುಕ್ಕುಡ್ ಮಾರಮ್ಮ ಜಾತ್ರೆಗೆ ಹೋಯ್ತಾ ಇದ್ದೀವಿ ಎಲ್ಲರೂ ಅಂತ. ಕೃತಜ್ಞತೆನೇ ಇಲ್ಲ. ಹೆಣ್ಮಕ್ಳ ಕೈಲಿ ಫೋಟೋ ತೆಗ್ಸ್ಕೊಂಡು ವಾಪಸ್ ಕೊಡ್ಬೇಕು ತಾನೆ ಅವ್ರಿಗೂ. ಬೈತರ್ ರೂಟ್ ಬಂದ್ವಾ? ಒಂದು ಕುರಿ ಮರಿ ಹೋದ್ರೆ ಎಲ್ಲ ಕುರಿ ಮರಿನೂ ರಾಂಗ್ ರೂಟೇ ಹೋಗೋದು. ಹೋಗ್ತಾ ಇದ್ದೀರಾ ನಿಮ್ಮ ಪಾಡಿಗೆ, ರಾಂಗ್ ರೂಟ್ ಕರ್ಕೊಂಡು ಹೋಗಿರೋದಲ್ದೆ. ಅಲ್ಲ ರಾಂಗ್ ರೂಟ್ ಕರ್ಕೊಂಡ್ಬಂದ್ಬಿಟ್ಟು ಹೋಯ್ತು. ಜನ ಬರಲ್ಲ ಒಂದೇ ಸಲ. ಯಾರಪ್ಪ ಇವ್ರು ಇಷ್ಟು ಜನ ಬಂದು ನಮ್ಮ ಮನೆಗೆ ಅಂತ. ಏನಂತಂದ್ರು ಆಂಟಿ?
ಅಲ್ಲ ಇವಾಗ ಫಸ್ಟ್ ಅದು ನಾವು ದಾರಿ ತಪ್ಪು ಗೇಟ್ ತಗೊಂಡು ಆಂಟಿ ಮನೆ ಹತ್ರ ಹೋದ್ರ ಆಂಟಿ ಬಂದ್ರ ಎಂತ ಗುಂಪು ಗುಂಪು ಬರ್ತಿದ್ದೀರ ಅಂದ್ರ ನೀವ್ ಎಲ್ಲಿಗೆ ಹೋಗಬೇಕು ಅಂದ್ರ ಫಾಲ್ಸ್ಗೆ ಹೋಗಬೇಕು ಅಂದ್ರ ಅವಾಗ ನಾವೇನ್ ಹೇಳಿದ್ರಿ ಗೊತ್ತಾ? ಗೊತ್ತಿಲ್ಲ. ಏನ್ ಹೇಳಿದ್ರಿ? ಬೇಕು 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 ಅಂತ ಬಂದದಲ್ಲ. ದಾರಿ ತಪ್ಪಿ ಬಂದದ್ದು. ಆಂಟಿ ಆಮೇಲೆ ಅಂಕಲ್ಗೂ ಹಂಗೆ ಹೇಳ್ತಾರೆ, ದಾರಿ ತಪ್ಪಿ ಮುಂದೆ ಬಂದುಂಟು ಅಂತ. ಬಾಕ್ಸ್ ಆಲ್ರೆಡಿ ಕಟ್ಟಿದ್ದೀವಿ. ಕೂಲಿ ಕಾರ್ಮಿಕರು ಒಟ್ಟಾಗಿ ಬನ್ನಿ, ಒಂದಾಗಿ ಬನ್ನಿ. ದರ್ಶನ್ ಅವ್ರೆ ಏನಾದ್ರು ಬೇಕಾ ತಿನ್ನಕ್ಕೆ? ಕಾಡಿನಲ್ಲಿ ಕಾಡಿನಲ್ಲಿ ಸೊಪ್ಪು ಒಂದು ಸಿಗ್ತದೆ, ಸೊಪ್ಪು ಸಿಗುತ್ತದೆ. ಸೊಪ್ಪು ತಿಂದು ಎನರ್ಜಿ ತಗೊಳ್ಳಿ. ಈಗ ಕಾಡಿಗೆ ಬಂದಿದೀವಿ ಕೂಲಿ ಕೆಲಸ ಮಾಡಕ್ಕೆ. ನಮ್ಮ ಮೇಸ್ತ್ರಿ ಯಾರು? ನಾನೇ ಇವರೇ ಅವು 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 ಕಾಮನ್ ಆಗೋಯ್ತು ಇರಿ. ಇವಾಗ ಮ್ಯಾಕ್ಸಿಮಮ್ ಒಂದು ಹಾವು ನೋಡಿದ್ರೆ ಅವಂತ ಎಷ್ಟೇ ಜನ ಒಂದು ಕರಡಿ ಬರುತ್ತೆ. ಕರಡಿ ಕರಡಿ ಫುಲ್ ಬೆಳ್ಳಗಿರುತ್ತೆ. ಕನ್ಫ್ಯೂಸ್ ಆಗ್ತೇನೆ ನಮ್ಮನೆ ಹತ್ರ ನಮ್ಮನೇಲೆಲ್ಲ ಲೆಮನ್ ರೈಸ್ ಅಂದ್ರೆ ಎಲ್ಲೋ ರೈಸ್. ನಿಮ್ಮನೇಲಿ ಚಿತ್ರಾನ್ನನೇ. ನಾನು ನಮ್ಮೂರಲ್ಲಿ ಲೆಮನ್ ರೈಸ್ ನ ಎಲ್ಲೋ ರೈಸ್ ಅಂತೀರಿ, ನಿಮ್ಮೂರಲ್ಲಿ? ನಮ್ಮನೇಲೂ ಅದೇ ಅನ್ನೋದು, ಚಿತ್ರಾನ್ನ ಅಂತಾನೆ. ಈ ಕಡಲೆ ಬೀಜ ಕಡಿಮೆ ಹಾಕಿರೋದು ನಿಮ್ ಪ್ರಾಬ್ಲಮ್ ಅಲ್ಲ, ಮತ್ತೆ ಕಡಲೆ ಬೀಜ ಆಗದೆ ಇರೋದೇ ಪ್ರಾಬ್ಲಮ್. ಹಾಕಿದ್ದಾರೆ ಅನ್ಸುತ್ತೆ. ಭಯ ಬಿರಿಯಾನಿ ಮೇಲೆ ಹೂ ಅಂತಂದ ಕೊಡು ಅಂದ್ರೆ ಲೆಮನ್ ರೈಸ್ಗೆ ಚಿಕನ್ ಪೀಸ್ ಹಾಕೊಟ್ಬಿಟ್ಟವನೆ. ಲೆಮನ್ ರೈಸ್ ಚಿಕನ್ ಪೀಸ್ ಹಾಕೊಟ್ಬಿಟ್ಟವನೆ. ನಿಮ್ ನಾರ್ತ್ ಇಂಡಿಯಾಗೆಲ್ಲ ಹೋದ್ರೆ ಅದನ್ನೇ ಎಕ್ಸ್ಪೆಕ್ಟ್ ಮಾಡಕ್ಕಾಗದು. ಕೊಟ್ಬಿಟ್ಟಿರೋದಷ್ಟೇ. ಯಾರಾದ್ರೂ ಟ್ರೈನಲ್ಲಿ ಲಾಂಗ್ ಜರ್ನಿ ಯಾರು ಮಾಡಿದ್ರಪ್ಪ? ನಾನು ಅರೌಂಡ್ 1000 ಕಿಲೋಮೀಟರ್. ನಾನು ಡೆಲ್ಲಿಗೆ ಹೋಗಿದ್ದೀನಿ. ವಾಟ್ ಇಸ್ ದ ಫೇಮಸ್ ಫುಡ್ ಇನ್ ಲಿಸನ್ ಆಲ್ವೇಸ್ ಇನ್ ಟ್ರೈನ್? ಸಮೋಸ ಎಗ್ ಬಿರಿಯಾನಿ, ಅಂಡಾ ಬಿರಿಯಾನಿ. ಅದು ಫ್ಲೋ ಹೇಳ್ಬೇಕು ನೀನು. ಅಂಡಾ ಬಿರಿಯಾನಿ ಇನ್ನ ಫ್ಲೋ ಹೆಂಗ್ ಬರುತ್ತೆ? ಬಿರಿಯಾನಿ ಭಯ್ಯ ನಿಮ್ ಪರ್ಫೆಕ್ಟ್ ಆಗಿದೆ. ಮತ್ತೆ ಇನ್ನೊಂದ್ಸತಿ ಪಾರ್ಟ್ ಟೈಮ್ ಜಾಬ್ ಬಂದಿಲ್ಲ ಅವರು. ಇನ್ನೊಂದ್ಸತಿ ಹೇಳಿ. ಟ್ರೈನಲ್ಲಿ ಏನಂತಾರೆ RCB ಮ್ಯಾಚ್ ಆಡಿ ನಮ್ಮ ಬ್ರೋಗೆ ಟಯರ್ಡ್ ಆಗಿ ಸ್ವೆಟ್ ಆಗ್ತಾ ಇದೆ, ಒರ್ಸ್ಕೊಂತ ಇದೆ. ಬ್ರೋ RCBಗೆ ಜೈ. ಬ್ರೋ ಒಂದ್ 2 ನಿಮಿಷ ನಿಮ್ RCB ಆಡ್ ಕೊಡಿ, ನಾವು ಶೋಕಿ ಮಾಡ್ತೀವಿ. ಎಲ್ಲಿ ಲ್ಯಾಂಡ್ ಆಗ್ತೀರಾ ಹೇಳಿ, ಹಾ ಅಲ್ಲಿಂದ ಜಂಪ್ ಮಾಡಿ ಎಲ್ಲಿ ಲ್ಯಾಂಡ್ ಆಗ್ತೀರಾ. ಲ್ಯಾಂಡ್ ಆಗಲ್ಲ, ಹ್ಯಾಂಡ್ ಬಸ್ಟ್ ಆಗುತ್ತೆ. ಬ್ರೋ ಇರು ಬ್ರೋ, 7 ಸಮುದ್ರ ದಾಟ್ತಾ ಇದ್ದೀನಿ ನಾನು, ಡಿಸ್ಟರ್ಬ್ ಮಾಡಬೇಡ. ಕೀರ್ತನ ಮ್ಯಾಮ್ ಅಂತ ಹೇಳಿ ಕೀರ್ತನ ಅವರೇ ಮ್ಯಾಚ್ ಜೊತೆ ಹೋಗ್ತೀನಿ. ಬಾಯ್ ಬಾಯ್ ಗೈಸ್. ಬ್ರೋ ಕೆಳಗ್ ಮಾತ್ರ ನೋಡ್ಕೊಂಡು ಹೋಗ್ಬೇಡಿ, ಕೆಳಗ ಅವಿರಲ್ಲ, ಇದಲ್ಲೂ ಅವಿರುತ್ತೆ. ಹೌದೌದು, ಇರ್ಬೋದು. ಸಾಟರ್ಡೆ ಇವತ್ತು ಹಾವು ಕಚ್ಚಲ್ಲ ಬ್ರೋ. ಯಾಕೆ ಬ್ರೋ? ಸ್ಯಾಟರ್ಡೆ ಆ ವೆಜ್ಜು, ಅದಕ್ಕೆ. ಓ ಹನುಮಾನ್ ಜಯಂತಿ ಅಂತ ಕರೆಕ್ಟ್. ಶನಿವಾರ veg ಆಯ್ತಾ? ಯಶ್ ಹಾವ್ ಇವತ್ತು ವೆಜ್ಜು. ಸೊ ನಾಟ್ ಟು ವರಿ. ಏನಿಲ್ಲ, ಅವ್ರು ಆರಾಮಾಗಿ ಹುಡುಗಿರ ಜೊತೆ ಖುಷಿಯಾಗಿ ಬರ್ತಾ ಇದ್ದಾರೆ. ಬನ್ನಿ. ಎಲ್ಲಿ? ಅದೇ ಫರ್ಟ್ ಐ ಆಮ್ ಸಾರಿ, ನಾವು ಇದ್ರಲ್ಲೆಲ್ಲ ಟ್ಯೂಬ್ಲೈಟು. ಅಬ್ಬಾ ಉದ್ದು ಲೈಟ್ ಇದಾವ. ಇಲ್ಲಿ ತರಕ್ಕಾಗಲ್ವಲ್ಲ ನಿಮ್ಮ ಉದ್ದುದ್ದ ಮನೆ ಲೈಟ್ನ? ತಂದಿದ್ದೆ ನಾನು. ಹೌದಾ? ಯಾರೋ ಟ್ಯೂಬ್ ಲೈಟ್ ಹೊಡೆದಾಕ್ಬಿಟ್ಟಾರೆ. ಟ್ಯೂಬ್ ಲೈಟ್ ಮೇಲೆ ಹೊಡೆದಾಕ್ಬಿಟ್ಟಿದ್ದಾರೆ ಟ್ಯೂಬ್ ಲೈಟ್. ಅಲ್ಲ, ಅವ್ರ ಫ್ರೆಂಡೇ ಬಿಟ್ಬಿಟ್ಟಿದ್ದಾರೆ ನೋಡಿ, ಅವ್ರು ಹುಡುಗಿರಿದ್ದಾರೆ ಅಂತ. ಯಾರು? ಅವರು ಸಂತೋಷ್ ಅವರು. ಪಾಪ ಮಾಡ್ಕೊಂಡ್ ಬರ್ತಾವ್ರ ಬಿಡ್ರಿ, ಎಲ್ಲರೂ ಹೆಲ್ಪ್ ಮಾಡ್ಬೇಕು ಅಲ್ವಾ? ಅಬ್ಬಾ, ಅಲ್ಲ ಇದು ರೈನಿ ಸೀಸನ್ ಅಂತ ಬಂದ್ರೆ ಒಂದನೇ ರೈನ್ ಆದ್ರೂ ಬೇಡವಾ? ಅದು ನೀನ್ ರೈನಿ ಸೀಸನ್ ಅಲ್ಲ, ಮಳೆ ಆಗ ನಿಂತದ್ಮೇಲೆ ಬಂದ್ಬಿಟ್ಟು ನೀನ್ ಮಳೆ ಬಂದಿಲ್ಲ ಅಂದ್ರೆ ಅಲ್ಲೋ, ಮಳೆ ತಪ್ಪ? ಇದಿನ್ನ ಜೂನು ಅಂದ್ರೆ ನಿನ್ ಪ್ರಕಾರ ಮಳೆ ಉಯ್ತಾನೆ ಇರ್ಬೇಕು. ಆತರ ಅಲ್ಲ, ಅಟ್ಲೀಸ್ಟ್ ಮಳೆ ಬರ್ಬೇಕು. ಇದು ಬಿಸಿಲು ನೋಡಿ, ಎಷ್ಟೊಂದು ಬಿಸಿಲು.